ರಿವೈಸ್ ಸೆಲೆಕ್ಷನ್ ಲಿಸ್ಟಿನಲ್ಲಿ ಜೆಟಿಒ ಆಗಿ ಆಯ್ಕೆಗೊಂಡು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಇಲಾಖೆಗೆ ತಮ್ಮೆಲ್ಲ ಮೂಲ ದಾಖಲಾತಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಅತಿ ತುರ್ತಾದ ಮತ್ತು ಮುಖ್ಯವಾದ ಒಂದು ಸೂಚನೆ. ತಮ್ಮೆಲ್ಲರ ಮೊಬೈಲ್ ವಾಟ್ಸಪ್ ನಂಬರಿಗೆ ಇಲಾಖೆಯು ಒಂದು ಮೆಸೇಜ್ ಕಳುಹಿಸಿದ್ದು, ಆ ಮೆಸೇಜ್ನಲ್ಲಿ thinkit.in ಎನ್ನುವ ಎನ್ಕ್ರಿಪ್ಟೆಡ್ ಪೋರ್ಟಲ್ಗೆ ನಿಮ್ಮ ಯುನೀಕ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಶೇರ್ ಮಾಡಲಾಗಿದೆ. ನಿಮ್ಮ ಪಾಸ್ವರ್ಡ್, ನಿಮ್ಮ ಯುನೀಕ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಯಾರೊಂದಿಗೂ ಶೇರ್ ಮಾಡಿಕೊಳ್ಳತಕ್ಕದ್ದಲ್ಲ. ಮೆಸೇಜ್ ಬಂದಂತಹ ನಂಬರನ್ನು ಈ ಕೂಡಲೇ ಸೇವ್ ಮಾಡಿಕೊಂಡು ನಿಮ್ಮ ಚಾಟ್ ಬಾಕ್ಸ್ ಓಪನ್ ಮಾಡಿದ ಕೂಡಲೇ ಕಾಣುವ ಹಾಗೆ ಪಿನ್ ಮಾಡಿಟ್ಟುಕೊಳ್ಳಿ. ನಿಮ್ಮ ಪಾಸ್ವರ್ಡ್ ಅನ್ನು ನೋಟ್ ಮಾಡಿಕೊಳ್ಳಿ ಹಾಗೂ ಲಾಗಿನ್ ಪೇಜ್ಗೆ ಎಂಟರ್ ಆಗಿ. ನಂತರ ಲಾಗಿನ್ ಪೇಜ್ನಲ್ಲಿ ಕೆಪಿಎಸ್ಸಿ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಕೆಪಿಎಸ್ಸಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ನಿಮಗೆ ಕೊಟ್ಟಿರೋ ಯುನೀಕ್ ಪಾಸ್ವರ್ಡ್ ಅನ್ನು ಬಳಸಿ ಲಾಗಿನ್ ಆಗಿ. ಲಾಗಿನ್ ಆದ ಬಳಿಕ ನಿಮ್ಮ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಪಿಯರ್ ಆಗುತ್ತದೆ. ಅದರ ಕೆಳಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಿ, ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿ. ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿ ಸರಿಯಾಗಿ ಅಪ್ಡೇಟ್ ಮಾಡಿದ ಬಳಿಕ ಅಪ್ಲೋಡ್ ಫೈಲ್ಸ್ ಅನ್ನು ಕ್ಲಿಕ್ ಮಾಡಿ. ಅಪ್ಲೋಡ್ ಫೈಲ್ಸ್ ಅಲ್ಲಿ ಮೊದಲನೇದಾಗಿ ನಿಮ್ಮ ಫೋಟೋ, ನಿಮ್ಮ ಇಮೇಜ್ ಅನ್ನು ರೀಸೈಜ್ ಮಾಡಿಕೊಳ್ಳುವ ಲಿಂಕ್ ಪ್ರೊವೈಡ್ ಮಾಡಲಾಗಿದ್ದು, ಅದರ ಕೆಳಗೆ ನಿಮ್ಮ PDF ಅನ್ನು ರೀಸೈಜ್ ಮಾಡಿಕೊಳ್ಳೋದಕ್ಕೂ ಕೂಡ ಲಿಂಕ್ ಪ್ರೊವೈಡ್ ಮಾಡಲಾಗಿದೆ. ತದನಂತರ ಮಲ್ಟಿಪಲ್ PDFಸ್ನ ಸಿಂಗಲ್ PDF ಆಗಿ ಮರ್ಜ್ ಮಾಡುವ ಲಿಂಕ್ ಅನ್ನು ಪ್ರೊವೈಡ್ ಮಾಡಲಾಗಿದೆ. ಈ ಮೂರನ್ನು ಬಳಸಿಕೊಂಡು ನಿಮ್ಮ ಎಲ್ಲ ದಾಖಲೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿಟ್ಟುಕೊಳ್ಳಿ. ತದನಂತರ ನಿಮ್ಮ ಫೋಟೋ, ನಿಮ್ಮ ಇಮೇಜ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ನಿಮ್ಮ ಇಮೇಜ್ JPG ಫಾರ್ಮೆಟ್ ಅಲ್ಲಿ 30 KB ಇಂದ 50 KB ಒಳಗೆ ಇರುವಂತೆ ನೋಡಿಕೊಳ್ಳಿ. ಮೇಲಿರುವ ಲಿಂಕ್ ಅನ್ನು ಬಳಸಿ ಸೆಟ್ ಮಾಡಿಕೊಳ್ಳಿ. ಇಲ್ಲಿ ಅತಿ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ್ದು, ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಫೋಟೋ JPG ಫಾರ್ಮೆಟ್ ಅಲ್ಲಿ 30 KB ಇಂದ 50 KB ಒಳಗೆ ಇರಬೇಕು ಹಾಗೂ ಅದು ಅಫಿಷಿಯಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬೇಕು. ಫುಲ್ ಫ್ರೇಮ್ ಅನ್ನು ಹೊಂದಿರಬೇಕು. 30 KB ಟು 50 KB ಇಲ್ಲದೆ ಹೋದರೆ ರೀಸೈಜ್ ಇಮೇಜ್ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋ, ನಿಮ್ಮ ಇಮೇಜ್ ಅನ್ನು ಸೆಟ್ ಮಾಡಿಕೊಳ್ಳಿ. ವೈಟ್ ಬ್ಯಾಕ್ಗ್ರೌಂಡ್ ಅಥವಾ ಬ್ಲೂ ಬ್ಯಾಕ್ಗ್ರೌಂಡ್ ಅಲ್ಲಿರುವ ಅಫಿಷಿಯಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಲಿ. ಅದರ ಕೆಳಗೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಧಾರ್ ಕಾರ್ಡ್ PDF ಫಾರ್ಮೆಟ್ ಅಲ್ಲಿ 200 KB ಇಂದ 1000 KB ಒಳಗೆ ಇರಬೇಕು. PDF ಆ ರೇಂಜ್ನಲ್ಲಿ ಇಲ್ಲ ಅಂದರೆ ಹೋಗಿ ರೀಸೈಜ್ PDF ಎನ್ನುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ರೀಸೈಜ್ ಮಾಡಿಕೊಳ್ಳಿ. ಗಮನದಲ್ಲಿರಲಿ, ಆಧಾರ್ ಕಾರ್ಡ್ನ ಎರಡೂ ಬದಿಯೂ ಸ್ಕ್ಯಾನ್ ಆಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಮಾಹಿತಿಯು ಕ್ಲಿಯರ್ ಆಗಿ ವಿಸಿಬಲ್ ಆಗಿರಬೇಕು. ನೀವು ಅಪ್ಲೋಡ್ ಮಾಡಿದಾಗ ಡೌನ್ಲೋಡ್ ಎನ್ನುವ ಗ್ರೀನ್ ಬಟನ್ ಅಪಿಯರ್ ಆಗುತ್ತದೆ. ಒಮ್ಮೆ ನೀವು ಅಪ್ಲೋಡ್ ಮಾಡಿದ ಕೂಡಲೇ ಡೌನ್ಲೋಡ್ ಮಾಡಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ನೀವು ಸರಿಯಾದ ಫೈಲ್ ಅಪ್ಲೋಡ್ ಮಾಡಿದ್ದೀರಾ ಎಂದು ಖಾತರಿಪಡಿಸಿಕೊಳ್ಳಿ. ತದನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ PDF ಫಾರ್ಮೆಟ್ನಲ್ಲಿ 600 KB ಇಂದ 1000 KB ಇರುವಂತೆ ಅಪ್ಲೋಡ್ ಮಾಡಿ. ಅಗೇನ್ ಅಪ್ಲೋಡ್ ಮಾಡಿದ ಕೂಡಲೇ ಡೌನ್ಲೋಡ್ ಮಾಡಿ, ಗ್ರೀನ್ ಬಟನ್ ಎನೇಬಲ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಕ್ರಾಸ್ ಚೆಕ್ ಮಾಡೋದನ್ನು ಮರಿಬೇಡಿ. SSLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ಗೆ ಅಪ್ಲೈ ಮಾಡಿದ ಅಕ್ನಾಲೇಜ್ಮೆಂಟ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿ. ನೀವು ಬೋತ್ ಲಿಸ್ಟ್ ಕ್ಯಾಂಡಿಡೇಟ್ ಆಗಿದ್ದರೆ ಇದು ನಿಮಗೆ ಸಂಬಂಧಪಡುವುದಿಲ್ಲ. ನಿಮ್ಮ ವೆರಿಫಿಕೇಷನ್ ರಿಪೋರ್ಟ್ ರಿಸೀವ್ ಆಗಿದ್ದರೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ರಿಸೀವ್ ಆಗಿಲ್ಲದಿದ್ದರೆ ರಿಸೀವ್ ಆದ ಕೂಡಲೇ ಅಪ್ಡೇಟ್ ಮಾಡಿ. ಡಿಪ್ಲೊಮೊ ವೆರಿಫಿಕೇಷನ್ಗೆ ಅಪ್ಲೈ ಮಾಡಿದರೆ ಡಿಪ್ಲೊಮೊ ವೆರಿಫಿಕೇಷನ್ ಚಲನನ ಇಲ್ಲಿ ಅಪ್ಡೇಟ್ ಮಾಡಿ. ನಿಮ್ಮ ಡಿಪ್ಲೊಮೊ ಮಾರ್ಕ್ಸ್ ಕಾರ್ಡ್, ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಸೆಮಿಸ್ಟರ್ 1 ಕಡೆಯ ಸೆಮಿಸ್ಟರ್ವರೆಗೆ ಕ್ರಮಬದ್ಧವಾಗಿ ಸ್ಕ್ಯಾನ್ ಮಾಡಿ ಮರ್ಜ್ ಮಾಡಿ ಇಲ್ಲಿ ಅಪ್ಡೇಟ್ ಮಾಡಬೇಕು. ಕ್ರಮಬದ್ಧವಾಗಿ ಜೋಡಿಸಿ ಸ್ಕ್ಯಾನ್ ಮಾಡಿ PDF ಫಾರ್ಮೆಟ್ನಲ್ಲಿ 200 KB ಇಂದ 10,000 KB ವರೆಗೆ ಇರುವಂತೆ ಅಪ್ಲೋಡ್ ಮಾಡಬೇಕು. ಅಗೇನ್ ಅಪ್ಲೋಡ್ ಮಾಡಿದ ಕೂಡಲೇ ಗ್ರೀನ್ ಬಟನ್ ಎನೇಬಲ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ನೀವು ಸರಿಯಾದ ಫೈಲನ್ನು ಅಪ್ಲೋಡ್ ಮಾಡಿದ್ದೀರಾ ಎಂದು ಖಾತರಿಪಡಿಸಿಕೊಳ್ಳಿ. ನೀವು ITI ಅಭ್ಯರ್ಥಿಯಾಗಿದ್ದರೆ ನಿಮ್ಮ ITI ಮಾರ್ಕ್ಸ್ ಕಾರ್ಡನ್ನು 600 KB ಇಂದ 500 KB ಯಲ್ಲಿ ಇರುವಂತೆ PDF ಫಾರ್ಮೆಟ್ನಲ್ಲಿ ಇಲ್ಲಿ ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮ HK ಸರ್ಟಿಫಿಕೇಟ್, ನಿಮ್ಮ ರೂರಲ್ ಸರ್ಟಿಫಿಕೇಟ್ ಹಾಗೂ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದೆಲ್ಲವನ್ನು ಅಪ್ಡೇಟ್ ಮಾಡಿ. ಇದೆಲ್ಲವೂ PDF ಫಾರ್ಮೆಟ್ನಲ್ಲಿ 200 KB ಇಂದ 1000 KB ವರೆಗೆ ಇರುವಂತೆ ನೋಡಿಕೊಂಡು ಅಪ್ಲೋಡ್ ಮಾಡಿ. ತದನಂತರ ರಿಟರ್ನ್ ಬಂದು ಬೇಸಿಕ್ ಡೀಟೇಲ್ಸ್ ಎಂಬಲ್ಲಿಗೆ ಹೋಗಿ ಇಲ್ಲಿ ನಿಮ್ಮ 12 ಡಿಜಿಟ್ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿ. ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು, ಹಾಗೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಡಿಸ್ಟಿಕ್, ತಾಲೂಕು ಮತ್ತು ಪಿನ್ ಕೋಡ್. ಇಲ್ಲಿ ಡಿಸ್ಟಿಕ್ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಡಿಸ್ಟಿಕ್, ತಾಲೂಕು, ಪಿನ್ ಕೋಡ್ ಸರಿಯಾಗಿ ಕೊಡಿ. ಆ್ಯಂಡ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಅಡ್ರೆಸ್ ಇಲ್ಲಿ ಎಂಟರ್ ಮಾಡಿ. ನಂತರ ಪೊಲೀಸ್ ವೆರಿಫಿಕೇಷನ್ ಲಿಂಕ್ ಅನ್ನು ಓಪನ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಎಕ್ಸಾಕ್ಟ್ ವಿಳಾಸವನ್ನು ಇಲ್ಲಿ ಎಂಟರ್ ಮಾಡಿ. ಯಾವ ಅಡ್ರೆಸ್ನಲ್ಲಿ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಆಗಬೇಕಾಗಿದೆ ಆ ಅಡ್ರೆಸ್ಸನ್ನು, ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ. ಅಗೇನ್ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪಿನ್ ಕೋಡ್ ಕೊಡಿ. ನಂತರ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ.
ಕರ್ನಾಟಕದಲ್ಲಿರುವ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಇಲ್ಲಿ ಅಪಿಯರ್ ಆಗುತ್ತೆ. ಈ ಡ್ರಾಪ್ ಡೌನ್ ಮೆನುನಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿ. ತದನಂತರ ಡಿಪ್ಲೊಮೊ ಡೀಟೇಲ್ಸ್ ಎಂಟ್ರಿ ಮಾಡಿ. ಡಿಪ್ಲೊಮೊದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಾಗಿತ್ತು ಅದನ್ನು ಎಂಟ್ರಿ ಮಾಡಿ. ಯಾವ ವರ್ಷ ನೀವು ಪಾಸ್ ಮಾಡಿದರೆ ಡಿಪ್ಲೊಮೊ ಅದನ್ನು ಎಂಟ್ರಿ ಮಾಡಿ. ಡಿಪ್ಲೊಮೊ ಸರ್ಟಿಫಿಕೇಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ನಿಮ್ಮ ಸರ್ಟಿಫಿಕೇಟ್ ನಂಬರ್ ಹಾಗೂ ಸರ್ಟಿಫಿಕೇಟ್ ಕೌಂಟ್, ಡಿಪ್ಲೊಮೊ ಸರ್ಟಿಫಿಕೇಟ್ ಎಷ್ಟಿತ್ತು ಒಂದೇ ಅಲ್ವಾ. ನಂತರ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್, ಅಂದರೆ ಸೆಮಿಸ್ಟರ್ 1ನಲ್ಲಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀರಾ ಸಪರೇಟೆಡ್ ಬೈ ಕಾಮ, ಎಲ್ಲ ಮಾರ್ಕ್ಸ್ ಕಾರ್ಡಿನ ಸೀರಿಯಲ್ ನಂಬರ್ಸ್ ಎಂಟ್ರಿ ಮಾಡಿ. ನೀವು ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡಿದರೆ ಕೌಂಟ್ 1 ಅಂತ ಕೊಡಿ, ಅಥವಾ ಮಲ್ಟಿಪಲ್ ಅಟೆಂಪ್ಟ್ಸ್ ತೊಗೊಂಡಿದ್ರೆ ಎಷ್ಟು ಕೌಂಟ್ ಇದೆ, ಎಷ್ಟು ಮಾರ್ಕ್ಸ್ ಕಾರ್ಡ್ಸ್ ಇದೆ ಅದನ್ನ ಎಂಟ್ರಿ ಮಾಡಿ. ಅದೇ ರೀತಿ ಸೆಮಿಸ್ಟರ್ 2, ಸೆಮಿಸ್ಟರ್ 3, ಸೆಮಿಸ್ಟರ್ 4 ಹೀಗೆ ಪ್ರತಿಯೊಂದು ಸೆಮಿಸ್ಟರ್ದು ನಿಮ್ಮ ಮಾರ್ಕ್ಸ್ ಕಾರ್ಡ್ ನಂಬರ್ಸ್ ಎಂಟ್ರಿ ಮಾಡಿ, ಸೀರಿಯಲ್ ನಂಬರ್ಸ್ ಎಂಟ್ರಿ ಮಾಡಿ. ಇಫ್ ಟೇಕನ್ ಮಲ್ಟಿಪಲ್ ಅಟೆಂಪ್ಟ್ಸ್ separate it with comma and write the total count. 6th ಸೆಮಿಸ್ಟರ್ವರೆಗೆ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ ನಂಬರ್ಸ್, ಸೀರಿಯಲ್ ನಂಬರ್ಸ್ ಮತ್ತು ಕೌಂಟ್ ಎಂಟ್ರಿ ಮಾಡಿದ ಮೇಲೆ ಟೋಟಲ್ ಕೌಂಟ್ ಎಷ್ಟಾಯಿತು ಅಂದರೆ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಪ್ಲಸ್ ಸರ್ಟಿಫಿಕೇಟ್ ಟೋಟಲ್ ಕೌಂಟ್ ಎಷ್ಟಾಯಿತು ಅಪ್ಡೇಟ್ ಮಾಡಿ. ಇಷ್ಟು ಮಾಹಿತಿಯನ್ನು ಫೀಡ್ ಮಾಡಿದ ಮೇಲೆ ಅಪ್ಡೇಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಅಪ್ಡೇಟ್ ಮಾಡಿ ನಂತರ SSLC ಡೀಟೇಲ್ಸ್ ಕೊಡಿ. SSLC ಟೈಪ್ ನೀವು ಸ್ಟೇಟ್ ಬೋರ್ಡಾ, CBSE ಬೋರ್ಡಾ, ICSE ಬೋರ್ಡಾ ಸೆಲೆಕ್ಟ್ ಮಾಡಿ. ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಕೊಡಿ. ಯಾವ ಇಯರಲ್ಲಿ ನೀವು SSLC ಪಾಸ್ ಮಾಡಿದ್ದೀರಾ ಅದನ್ನು ಎಂಟ್ರಿ ಮಾಡಿ. ಮಾರ್ಕ್ಸ್ ಕಾರ್ಡ್ ನಂಬರನ್ನು ಕೊಡಿ ಹಾಗೂ ಸ್ಕೂಲ್ ಕೋಡ್, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಸ್ಕೂಲ್ ಕೋಡ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ. ಅಪ್ಡೇಟ್ ಡೀಟೇಲ್ಸ್ ಅಂತ ಕೊಡಿ. ನಂತರ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿದ್ದರೆ ಕನ್ನಡ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ನೀವು ಕನ್ನಡ ಮಾಧ್ಯಮ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಎಲ್ಲ ವಿವರವನ್ನು ಕನ್ನಡದಲ್ಲಿ ಎಂಟ್ರಿ ಮಾಡಿ. ನಿಮಗೆ ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ಅವಶ್ಯಕತೆ ಇದ್ದರೆ ಈ ಲಿಂಕನ್ನು ಬಳಸಿಕೊಳ್ಳಿ. ನಿಮ್ಮ ಶಾಲೆಯ ಹೆಸರು, ನಿಮ್ಮ ಶಾಲೆಯ ಅಡ್ರೆಸ್, ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ಆ ಶಾಲೆಯಲ್ಲಿ ಓದಿದ್ದೀರಿ ಅದನ್ನು ತಿಳಿಸಿ. ನಿಮ್ಮ ಶಾಲೆಯ ಡಿಸ್ಟ್ರಿಕ್ಟನ್ನು ಎಂಟ್ರಿ ಮಾಡಿ. ಆ್ಯಂಡ್ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಅಡ್ರೆಸ್ಸನ್ನು ಕೂಡ ನಮೂದಿಸಿ. ನೀವೇನಾದರೂ ಒಂದಕ್ಕಿಂತ ಹೆಚ್ಚಿನ ಶಾಲೆಯಲ್ಲಿ ಓದಿದ್ದರೆ 2ನೇ ಶಾಲೆಯ ನಿಮ್ಮ ವಿವರಗಳನ್ನು ಅದೇ ರೀತಿ ಕೊಡಿ, ಹಾಗೂ 3ನೇ ಶಾಲೆಯ ವಿವರಗಳನ್ನು ಕೊಡಿ. ನೀವೆಷ್ಟು ಶಾಲೆಯಲ್ಲಿ ಓದಿದ್ದೀರಾ ಅಷ್ಟು ಶಾಲೆಯ ವಿವರಗಳನ್ನು ಎಂಟ್ರಿ ಮಾಡಿ. ತದನಂತರ ರೂರಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಈ ರೂರಲ್ ಡೀಟೇಲ್ಸನ್ನು ಕೂಡ ಕನ್ನಡದಲ್ಲೇ ಎಂಟ್ರಿ ಮಾಡಿ. ಕನ್ನಡದಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ಈ ಲಿಂಕನ್ನು ಬಳಸಿಕೊಂಡು ಟ್ರಾನ್ಸ್ಲೇಟ್ ಮಾಡಿಕೊಳ್ಳಿ. ನಿಮ್ಮ ಶಾಲೆಯ ಹೆಸರು, ಈಗಿನ ಶಾಲೆಯ ಅಡ್ರೆಸ್, ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ನಿಮ್ಮ ರೂರಲ್ ಗ್ರಾಮೀಣ ಶಾಲೆಯಲ್ಲಿ ಓದಿದ್ದೀರಿ ಅನ್ನೋದನ್ನು ತಿಳಿಸಿ. ಎಗೇನ್ ನಿಮ್ಮ BO ಅವರ ಅಡ್ರೆಸ್, ಒಂದಕ್ಕಿಂತ ಹೆಚ್ಚುವರಿ ಶಾಲೆಯಲ್ಲಿ ನೀವು ಓದಿದ್ದರೆ, ಗ್ರಾಮೀಣ ವಿಭಾಗದ ಶಾಲೆಯಲ್ಲಿ ಓದಿದ್ದರೆ ಆ ಎಲ್ಲ ಶಾಲೆಯ ವಿವರಗಳನ್ನು ಕೊಡಿ. ತದನಂತರ ನಿಮ್ಮ ಕ್ಯಾಸ್ಟ್ ಡೀಟೇಲ್ಸ್ ಎಂಟ್ರಿ ಮಾಡಿ. ನಿಮ್ಮ ರಿಲಿಜಿಯನ್ನ ಚೂಸ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಕ್ಯಾಟಗರಿ, ತದನಂತರ ನಿಮ್ಮ ಕ್ಯಾಸ್ಟನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ತದನಂತರ ನಿಮ್ಮ ಕ್ಯಾಸ್ಟ್ ಒಳಪಡುವ ಡಿಪಾರ್ಟ್ಮೆಂಟನ್ನು ಚೂಸ್ ಮಾಡ್ಕೊಳ್ಳಿ. ನೀವೇನಾದರೂ SC/ST ಅಭ್ಯರ್ಥಿಯಾಗಿದ್ದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಯಾವುದೇ OBC ಅಭ್ಯರ್ಥಿಯಾಗಿದ್ದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್, ಮುಸ್ಲಿಂ ಅಥವಾ ಇನ್ಯಾವುದೇ ಮೈನಾರಿಟಿ ಅಭ್ಯರ್ಥಿಯಾಗಿದ್ದರೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ಚೂಸ್ ಮಾಡಿಕೊಳ್ಳಿ. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಅಪ್ಡೇಟ್ ಡೀಟೇಲ್ಸ್ ಅಂತ ಕೊಡಿ. ತದನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನೀವು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದರೆ ಇಂಡಸ್ಟ್ರಿಯಲ್ ಅಂತ ಸೆಲೆಕ್ಟ್ ಮಾಡಿ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದರೆ ಟೀಚಿಂಗ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಆರ್ಗನೈಸೇಷನ್, ಇನ್ಸ್ಟಿಟ್ಯೂಟ್ ಅಥವಾ ಕಂಪನಿಯ ಹೆಸರನ್ನು ಪ್ರೊವೈಡ್ ಮಾಡಿ. ಆ ಕಂಪನಿ ಅಥವಾ ಆ ಇನ್ಸ್ಟಿಟ್ಯೂಟ್ನ ಕಂಪ್ಲೀಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಯಾವ ಡೇಟಿಂದ ಯಾವ ಡೇಟ್ವರೆಗೆ ಆ ಒಂದು ಕಂಪನಿ ಅಥವಾ ಇನ್ಸ್ಟಿಟ್ಯೂಟಲ್ಲಿ ನೀವು ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದೀರಿ ಅಂತ ನಮೂದಿಸಿ. ಒಂದು ವೇಳೆ ಟಿಲ್ ಡೇಟ್ ಅಂತ ಇದ್ದರೆ ಯಾವ ಡೇಟ್ಗೆ ಆ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನೇ ಎಂಟ್ರಿ ಮಾಡಿ, ಟು ಡೇಟ್ ಎಂಬಲ್ಲಿ. ಆ್ಯಂಡ್ ನಿಮ್ಮ ಆರ್ಗನೈಸೇಷನ್, ನಿಮ್ಮ ಕಂಪನಿ ಅಥವಾ ಇನ್ಸ್ಟಿಟ್ಯೂಟ್ ಯಾವ ಡಿಸ್ಟ್ರಿಕ್ಟ್ನಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ನೀವು ಮಲ್ಟಿಪಲ್ ಎಕ್ಸ್ಪೀರಿಯನ್ಸಸ್ನ ಹೊಂದಿದ್ದರೆ ನಿಮ್ಮ 2ನೇ ಎಕ್ಸ್ಪೀರಿಯನ್ಸನ್ನು ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಿ. ಎಗೇನ್ ಇಂಡಸ್ಟ್ರಿ ಆಗಿದ್ದರೆ ಇಂಡಸ್ಟ್ರಿ ಅಥವಾ ಟೀಚಿಂಗ್ ಇದ್ದರೆ ಟೀಚಿಂಗ್, ನಿಮ್ಮ 2ನೇ ಇನ್ಸ್ಟಿಟ್ಯೂಟ್ ಅಥವಾ 2ನೇ ಕಂಪನಿಯ ಅಡ್ರೆಸ್, ನೇಮ್, ಫ್ರಮ್ ಡೇಟ್ ಟು ಡೇಟ್, ಎಗೇನ್ ಟಿಲ್ ಡೇಟ್ ಅಂತ ಇದ್ದರೆ ಯಾವ ಡೇಟಿಗೆ ಆ ಎಕ್ಸ್ಪೀರಿಯನ್ಸ್ ಇಶ್ಯೂ ಆಗಿದೆ ಅದೇ ಡೇಟನ್ನು ನಮೂದಿಸಿ. ನಿಮ್ಮ 2ನೇ ಕಂಪನಿಯ ಡಿಸ್ಟ್ರಿಕ್ಟನ್ನು ತಿಳಿಸಿ. ಅದೇ ರೀತಿ 3ನೇ ಎಕ್ಸ್ಪೀರಿಯನ್ಸ್, ನೀವು ಎಷ್ಟು ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದೀರಾ ಅಷ್ಟು ಎಕ್ಸ್ಪೀರಿಯನ್ಸ್ನ ವಿವರಗಳನ್ನು ತಿಳಿಸಿ. ತದನಂತರ ನೀವು HK ಅಭ್ಯರ್ಥಿಯಾಗಿದ್ದರೆ ನಿಮ್ಮ HK ಸರ್ಟಿಫಿಕೇಟ್ ನಂಬರ್, ಸರ್ಟಿಫಿಕೇಟ್ ಇಶ್ಯೂ ಡಿಸ್ಟ್ರಿಕ್ಟ್ ಆ್ಯಂಡ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಅಪ್ಡೇಟ್ ಮಾಡಿ.
ನೀವು ITI ಅಭ್ಯರ್ಥಿಯಾಗಿದ್ದರೆ ನಿಮ್ಮ NTC ರೋಲ್ ನಂಬರ್, NTC ಮಾರ್ಕ್ಶೀಟ್ ನಂಬರ್, NTC ಇಯರ್ ಆಫ್ ಪಾಸ್, PNTC ಮಾರ್ಕ್ಶೀಟ್ ನಂಬರ್. ಅದೇ ರೀತಿ NEC ಡೀಟೇಲ್ಸ್, NAC ರೋಲ್ ನಂಬರ್, NAC ಮಾರ್ಕ್ಶೀಟ್ ನಂಬರ್, NAC ಇಯರ್ ಆಫ್ ಪಾಸ್ ಆ್ಯಂಡ್ PNAC ಮಾರ್ಕ್ಶೀಟ್ ನಂಬರ್ ಇಷ್ಟನ್ನು ಅಪ್ಡೇಟ್ ಮಾಡಿ. ಇಲ್ಲಿ ನಿಮ್ಮ ಕನ್ನಡ ಡೀಟೇಲ್ಸ್ ಮತ್ತು ರೂರಲ್ ಡೀಟೇಲ್ಸ್ ಈ 2 ಕಾಲಮನ್ನು ಮಾತ್ರ ಕನ್ನಡದಲ್ಲಿ ಫಿಲ್ ಮಾಡಬೇಕು. ಮಿಕ್ಕ ಎಲ್ಲ ವಿವರವನ್ನು ನೀವು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಬೇಕು. ಇಷ್ಟು ವಿವರಗಳನ್ನು ಫಿಲ್ ಮಾಡಿ ಕೇಳಿದ್ದ ಎಲ್ಲ ಫೈಲ್ಸ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಹೋಗಿ ಲಾಗೌಟ್ ಆಗಿ. ಇಲ್ಲಿ ಮತ್ತೊಂದು ಅತಿ ಮುಖ್ಯವಾದ ಸೂಚನೆ, ನಿಮಗೆ ಇಲ್ಲಿ JTO ರಿಕ್ರೂಟ್ಮೆಂಟ್ 2025 ವಾಟ್ಸಪ್ ಗ್ರೂಪ್ ಲಿಂಕ್ ಅಪಿಯರ್ ಆಗುತ್ತೆ. ಇಲ್ಲೊಮ್ಮೆ ಕ್ಲಿಕ್ ಮಾಡಿ ನಿಮ್ಮ ಟ್ರೇಡ್ ಯಾವುದು ಆ ಗ್ರೂಪ್ಗೆ ಜಾಯ್ನ್ ಆಗಿ. ಈ ಪೋರ್ಟಲನ್ನು ಒಳಗೆ ವರ್ಕ್ ಮಾಡ್ತಕ್ಕಂತಹ ಅಭ್ಯರ್ಥಿಗಳು, ಬೋತ್ ಲಿಸ್ಟ್ ಅಭ್ಯರ್ಥಿಗಳು ಹಾಗೂ ಲಿಸ್ಟ್ಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಅಭ್ಯರ್ಥಿಗಳು ಎಲ್ಲ 1419 ಅಭ್ಯರ್ಥಿಗಳು ಕೂಡ ಫಿಲ್ ಮಾಡಬೇಕು. ನಿಮಗೆ ಇದೇ ಸೋಮವಾರ 28 ಏಪ್ರಿಲ್ 2025 ಕಾಲಾವಕಾಶ. ತಡ ಮಾಡದೆ ಕೇಳಿರುವ ಎಲ್ಲ ಮಾಹಿತಿಯನ್ನು ತುಂಬಿ, ಕೇಳಿರುವ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು.